ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದಿರಿ ಅಂತ ಅನ್ಕೊಂಡಿನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನಾನು ಇವತ್ತು ಸಂಡೇ ಮುಂದೇನಿಕ್ಕಿ ಈರುಳ್ಳಿ ಇಟ್ಕೊಂಡು ಕುಂತಾಳ ಅಂತೀರಿ. ಇವು ಈರುಳ್ಳಿ ಎದಕ್ಕೆ ಅಂತಂದ್ರೆ ದೊಣ್ಣೆ ಬಿರಿಯಾನಿ ಮತ್ತು ಪೆಪ್ಪರ್ ಡ್ರೈ ಮಾಡಕತ್ತೀನಿ ಫ್ರೆಂಡ್ಸ್. ಅದು ನಿಮ್ಗೆ ರೆಸಿಪಿ ಬೇಕಂದ್ರೆ ನಾನು ನೆಕ್ಸ್ಟ್ ವ್ಲಾಗ್ಗಳು ಹಾಕ್ತೀನಿ. ಈಗ ಟೈಮ್ ಇಲ್ಲ ಆ್ಯಕ್ಚುಲಿ. ನನಗೆ ಎಷ್ಟಾಗೈತಿ ಅಂತಂದ್ರೆ ಈಗ ಟೈಮ್ ಅಷ್ಟು 3:30 ಏನಾರ ಆಗಿರ್ಬೇಕು. ಈಗ ನಾ ಮಾಡಿ ಊಟ ಮಾಡೋ ಮಟ್ಟ ಅಂತಂದ್ರೆ 4:30 ಮಟ್ಟ ಆಗ್ತೈತಿ. ಅದಕ್ಕೆ ಬೇಗ ಮಾಡಿಬಿಡೋಣಂತ. ನನಗೆ ಏನಂತಂದ್ರೆ ಫ್ರೆಂಡ್ಸ್, ಈಗ 500 ಫ್ಯಾಮ್ಲಿ ಆಗೈತಿ. ಅದೊಂದು ದೊಡ್ಡ ಖುಷಿ ನನಗೆ. ನನ್ನ ಫ್ಯಾಮ್ಲಿ 500 ಮೆಂಬರ್ಸ್, 500+ ಮೆಂಬರ್ಸ್ ನನ್ನ ಚಾನಲ್ಗೆ ಆ್ಯಡ್ ಆಗ್ಯಾರ. ನನ್ನ ಫ್ಯಾಮಿಲಿ ಅಂತ ಆ್ಯಡ್ ಆಗ್ಯಾರ ಅಂತ ಆ್ಯಡ್ ಆನ್ ಆಗತ್ತಾರ ಮೆಂಬರ್ಸ್ ಅಂತ ಹೇಳಿ. ಸೊ ಫ್ರೆಂಡ್ಸ್, ಏನು ಈಗ ನಾನು ಕಂಟೆಂಟ್ಸ್ ಅಂತೂ ಮಾಡಾಕತ್ತೀನಿ. ಅದಕ್ಕಾದ್ರೆ ಇನ್ನೊಂದು ಬೇಜಾರದ ವಿಷಯ ಏನು ಅಂತಂದ್ರೆ ವ್ಯೂಸ್ ಹೋಗತ್ತಿಲ್ಲ, ಯಾರು ಜಾಸ್ತಿ ಶೇರ್ ಮಾಡತ್ತಿಲ್ಲ, ಲೈಕ್ ಮಾಡತ್ತಿಲ್ಲ, ಆಮೇಲೆ ಏನದು ಸಬ್ಸ್ಕ್ರೈಬ್ ಮಾಡ್ಕೊಳಕತ್ತಿಲ್ಲ. ಅದು ಒಂಥರ ಬೇಜಾರು ಅನ್ಸಕತ್ತೈತಿ. ನಾನು ಒಳ್ಳೊಳ್ಳೆ ಕಂಟೆಂಟ್ ಹಾಕಾಕತ್ತೀನಿ. ಲಾಸ್ಟ್ ಇದ್ರೊಳಗೆ ನಾನು ಲಿವ್ ಪ್ಯೂರ್ದು ವಾಟರ್ ಪ್ಯೂರಿಫೈಯರ್ದು ಎಷ್ಟು ಬೆನಿಫಿಟ್ ಐತಿ ಗೊತ್ತಾ ಅದರಿಂದ, ಲಿವ್ ಪ್ಯೂರ್ ವಾಟರ್ ಪ್ಯೂರಿಫೈಯರ್ದು. ಆದರೂ ಜನ ಹೆಂಗೆ ಥಿಂಕ್ ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ನಾನಂತಲ್ಲ, ಎಲ್ರೂ ಅದ್ರ ಬಗ್ಗೆ ಹೇಳ್ತಾರೆ. ನೀವು ಬೇಕಂದ್ರೆ ನೋಡ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಅದ್ರೊಳಗೆ ನೋಡ್ಬೋದು. ಯಾಕಂದ್ರೆ ನನಗೇನು ಜೆನ್ಯೂನ್ ಅನ್ನಿಸ್ತೈತಲ್ಲ, ನಾನು ಅದನ್ನು ಹೇಳ್ತೀನಿ. ಇದು ನಾನೇನು ಅದನ್ನು ಫೋರ್ಸ್ಫುಲಿ ಅದನ್ನ ಹೇಳಾಕತ್ತೀನಿ. ಯಾಕೆ ಅಂತಂದ್ರೆ ಅದು ಜೆನ್ಯೂನ್ ಇದಕ್ಕೆ ಹೇಳಾಕತ್ತೀನಿ. ನನಗೆ ಯಾವ ಥರದ್ದು ಈಗ ಯಾವುದು ಬ್ರ್ಯಾಂಡ್ ಪ್ರಮೋಷನ್ ಅಂತೂ ಬರೋದಿಲ್ಲ. ಅದು ಯಾವಾಗ ಬರ್ತಿತ್ತೋ ಅದು ಗೊತ್ತಿಲ್ಲ. ಬ್ರ್ಯಾಂಡ್ ಪ್ರಮೋಷನ್ ಬಂತು ಅಂತಂದ್ರೆ ನಾನು ಖಂಡಿತವಾಗೂ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಏನು ಅಂತಂದ್ರೆ ಇದು ನಮಗೆ ಜೆನ್ಯೂನ್ ಅನ್ನಿಸ್ತು, ಆಮೇಲೆ ಅಫೋರ್ಡಬಲ್, ಆಮೇಲೆ ಹೆಸಲ್ ಫ್ರೀ ಐತಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಹೇಳಿದ್ದು. ಅದು ಜಾಸ್ತಿ ಜನಕ್ಕೆ ಯಾಕೆ ರೀಚ್ ಆಗಿಲ್ಲ ಅಂತ ಅನ್ನೋದು ಒಂದು ನನ್ನ ಕ್ವಶನ್. ಅದು ಬಿಟ್ರೆ ಮತ್ತೇನು, ಸ್ಕಿನ್ ಕೇರದ್ದು ತೋರಿಸೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದ್ರೆ ನನ್ನ ಸ್ಕಿನ್ ಕೇರ್ ಭಾಳ ಅಂದ್ರೆ ಭಾಳ ಏನದ ಇಂಪ್ರೂವ್ ಆಗೈತಿ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವು ಇವಾಗ ಇಲ್ಲೆಲ್ಲ ಎಷ್ಟೊಂದು ಪಿಂಪಲ್ಸ್ ಆಗೈತೆ. ಆ್ಯಕ್ಚುಲಿ ಎಲ್ಲನೂ ಹೋಗೈತಿ. ನನಗೆ ಅದೊಂದು ಖುಷಿನಪ್ಪ. ಯಾರೇನು ಇದು ಆ ಪ್ರಾಡಕ್ಟ್ ಭಾರಿ ವರ್ಕ್ ಮಾಡೈತೆ ನನಗೆ ಫ್ರೆಂಡ್ಸ್. ಇದು ಈರುಳ್ಳಿ ಹೆಚ್ಚಾಕತ್ತೇನಲ್ಲ, ಒಂದು ಸ್ವಲ್ಪ ನನಗೆ ಕಣ್ಣ ನೀರು ಬರ್ತಾವೆ. ಎಲ್ಲರಿಗೂ ಬರ್ತಾವಿಲ್ಲ ಅಂತ ಅನ್ನಂಗಿಲ್ಲ, ಬಟ್ ನಾನು ಯಾವಾಗಲೂ ಈ ಥರ ಹೆಚ್ಚಾಕೋಂಗಿಲ್ಲ. ನನಗೆ ರೂಢಿ ಇಲ್ಲಿದೆ. ಚಾಪರ್ ಮಷಿನ್ ಒಳಗನ ಚಾಪ್ ಮಾಡಿರುತ್ತೆ ನಾನು ಆ್ಯಕ್ಚುಲಿ. ಆದರೆ ಈಗ ಒಂದು ಸ್ವಲ್ಪ ಉದ್ದುದ್ಕ ಕಟ್ ಮಾಡ್ಕೋಬೇಕಾಗಿತ್ತು, ಅದಕ್ಕಂತ ಹೇಳಿ. ಮತ್ತೇನು ಫ್ಯಾಮಿಲಿ, ಹೆಂಗದಿರಿ ಎಲ್ಲರೂ? ಏನು ಮಾಡಕತ್ತೀರಿ? ಇವತ್ತು ಸಂಡೇ ಸ್ಪೆಷಲ್ ಏನು ನಿಮ್ಮ ಮನ್ಯಾಗ ಮಾಡಕತ್ತೀರಿ ಅಂತೇಳಿ. ನಮ್ಮ ಮನ್ಯಾಗಿಂದಂತೂ ಇದೆ ನೋಡ್ರಿ, ಚಿಕನ್ ದಮ್ ಬಿರಿಯಾನಿ. ಯಾವಾಗಲೂ ದಮ್ ಬಿರಿಯಾನಿ ಮಾಡಿ 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 ಸಾಕಾಗೈತೆ. ಅದಕ್ಕಂತ ಇವತ್ತು ದೊಣ್ಣೆ ಬಿರಿಯಾನಿ ಮಾಡಕತ್ತೀನಿ. ಇವತ್ತು ದೊಣ್ಣೆ ಬಿರಿಯಾನಿ ಮತ್ತು ಚಿಕನ್ ಪೆಪ್ಪರ್ ಡ್ರೈ ಮಾಡಕತ್ತೀನಿ. ಏನು ತೋರಿಸೋದು ಅನ್ನೋಕ್ಕೇನಿಲ್ಲ ಇದ್ರೊಳಗೆ. ಅದು ಎಷ್ಟು ಒಂದು 4-5 ಈರುಳ್ಳಿ ಹೆಚ್ಚಿಕೊಳಕತ್ತೀನಿ. ಯಾಕಂದ್ರೆ ಪೆಪ್ಪರ್ ಡ್ರೈಗೂ ಆಗ್ತೈತಿ, ಹಂಗೆ ಬಿರಿಯಾನಿಗೂ ಆಗ್ತೈತೆ ಅನ್ನೋದಕ್ಕೆ. ನಮ್ಮ ಮನ್ಯಾಗ ಸಂಡೇ ಬಂತು ಅಂತಂದ್ರೆ ಬಿರಿಯಾನಿ ಬೇಕೇ ಬೇಕು. ಇನ್ನು ಇದ್ರ ಕೆಲಸ ಭಾಳ ಐತಿ. ಈಗ ಹೆಚ್ಚಿಕೊಂಡು ರುಬ್ಕೊಂಡು ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ ಅದನ್ನು ರುಬ್ಬಿ ಹಾಕಬೇಕು. ಹಂಗೆ ಪೆಪ್ಪರ್ ಡ್ರೈಗೆ ಮೆಣಸಿನ್ಕಾಯಿ, ಕರಿಬೇವು, ಪೆಪ್ಪರು ಅದನ್ನೆಲ್ಲ ಹೆಚ್ಚಿಟ್ಕೋಬೇಕು. ಪೆಪ್ಪರ್ ಡ್ರೈ ಫಸ್ಟೇ ಮಾಡಕತ್ತೀನಿ.
ಫ್ರೆಂಡ್ಸ್, ಯಾಕೆ ನನ್ನ ವ್ಲಾಗ್ ಇಷ್ಟ ಆಗಕತ್ತಿಲ್ಲ ನಿಮಗೆಲ್ಲ? ಏನು ಕಂಟೆಂಟ್ ಇಲ್ಲ ಅಂತ ಹೇಳಕತ್ತೀರೋ ಏನು? ನನಗೆ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗ್ತಿತ್ತಪ್ಪ. ಫ್ಯಾಮಿಲಿ ನನಗೂ ಕಮೆಂಟ್ ಮಾಡಿದ್ರೆ ಏನಪ್ಪ, ಏನು ನನ್ನ ಪ್ರಾಬ್ಲಮ್ಮು, ನಾನು ತಿದ್ದುಕೊಂಡು ಅದರ ತಕ್ಕ ನಾನು ಕಂಟೆಂಟ್ ಮಾಡ್ಬೋದಲ್ಲ. ಕೆಲವೊಬ್ರದ್ದು ಒಟ್ಟು ಕಂಟೆಂಟ್ ಇರೋಂಗಿಲ್ಲ, ಆದರೂ ಎಷ್ಟು ವ್ಯೂಸ್ ಹೋಗಿರ್ತೈತಿ, ಎಷ್ಟು ಸಬ್ಸ್ಕ್ರೈಬರ್ಸ್ ಇರ್ತಾರ. ಅದು ಏನು ಯಾವ ಉದ್ದೇಶಕ್ಕೆ ಜನ ಆ ಥರ ಇಷ್ಟಪಡ್ತಾರೋ ಗೊತ್ತಿಲ್ಲ. ಜನಕ್ಕೆ ಒಂಥರ ಜೆನ್ಯೂನ್ ಆಗಿರೋದನ್ನು ತಪ್ಪೋ ಏನೋ ಗೊತ್ತಿಲ್ಲ. ಫೇಕಾಗಿ ಹಂಗೈತಿ ಹಿಂಗೈತಿ ಅಂತ ಹೇಳೋರನ್ನ ನಂಬ್ತಾರಲ್ಲ ಜನ, ಅದು ಫ್ಯಾಕ್ಟ್ ಬಿಡ್ರಿ. ಯಾರು ಬಣ್ಣ ಹಚ್ಚಿ ಮಾತಾಡ್ತಾರಲ್ಲ ಅಂಥವ್ರಿಗೇನೋ ಜನ ನಂಬೋದು, ಯಾರು ಸ್ಟ್ರೇಟಾಗಿ ಮಾತಾಡ್ತಾರಲ್ಲ ಅಂಥವ್ರಿಗೇನೋ ಜನ ನಂಬಂಗಿಲ್ಲ. ಇಲ್ಲ ಸಲ್ಲದ ಅಪವಾದಗಳು ಅಲ್ಲೇ ಬರೋದು ಸ್ಟ್ರೇಟಾಗಿ ಮಾತಾಡೋರಿಗೆ. ಏನೂ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನನಗೆ ಇನ್ನೊಂದೇನು ಅಂತಂದ್ರೆ ಖುಷಿ ವಿಚಾರ. ಅದೇ ಒಂದು ನನಗೆ ಫ್ಯಾಮಿಲಿ ದೊಡ್ಡದಾಗಕತ್ತೈತಿ. ಹಿಂಗೆ ಸಪೋರ್ಟ್ ಮಾಡ್ತೀರಿ. ನಾನು ನೆಕ್ಸ್ಟ್ ವ್ಲಾಗ್ ಸಿಗ್ತೇನೆ ಫ್ರೆಂಡ್ಸ್, ಅಥವಾ ನೆಕ್ಸ್ಟ್ ಊಟ ಮಾಡುವಾಗ ಸಿಗ್ತೇನೆ. ಯಾಕಂದ್ರೆ ನನಗೂ ಏನೂ ಮಾತಾಡೋಕ್ಕಿಲ್ಲ, ಮಾಡಿದರೆ ಇದನ್ನ ಮಾಡಬೇಕೀಗ. ಸೊ ಫ್ರೆಂಡ್ಸ್, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಆಮೇಲೆ ನಿಮ್ಗೆ ಯಾವ ಥರ ಕಂಟೆಂಟ್ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ನಾನು ಈ ವಿಡಿಯೋ, ಯಾಕಂದ್ರೆ ನಂಗೆ ಯಾಕೋ ಬೇಜಾರು ಅನ್ಸಕತ್ತೈತಿ. ಯಾಕಂದ್ರೆ ವ್ಯೂಸ್ ಹೊಂಟಿಲ್ಲ ಅನ್ನೋದು ಒಂದು ಬೇಜಾರು ನನಗೆ. ಅದಕ್ಕೋಸ್ಕರ ನಾನು ಬೇಗ ರೀಚ್ ಆಗಬೇಕು, ನಾನು ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕಂತ ಭಾಳ ಅಂದ್ರೆ ಭಾಳ ಆಸೆ ಇಟ್ಕೊಂಡೀನಿ. ನಂದು ಯೂಟ್ಯೂಬ್ ಫ್ಯಾಮಿಲಿ ದೊಡ್ಡದಾಗಲಿ ಅಂತ ಹೇಳಿ. ಸೊ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತೀರಿ, ಈಗೂ ಸಪೋರ್ಟ್ ಮಾಡಕತ್ತೀರಿ, ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹಿಂಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ ಅಂತ ಹೇಳ್ಕೊತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.